ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಮಟರ್ ಬೀನ್ಸ್ ಕರ್ರಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೈತಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣದಾಗಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡೈತಿ, ಆಮೇಲೆ ಒಂದು 4 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡೈತಿ, ಹಸಿ ಬಟಾಣಿ ಕಾಳು, ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ರಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಎಣ್ಣೆ ಕಾದ್ಮೇಲೆ ಆ ಎಣ್ಣೆಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡ್ರೂ ಈರುಳ್ಳಿ ಹಾಕ್ರಿ, ಚೆಂದಾಗ ಫ್ರೈ ಮಾಡ್ಕೊರಿ ಎಣ್ಣೆ ಒಳಗೆ. ಈರುಳ್ಳಿ ಚೆಂದಾಗ ಬೆಂದವು, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಬೀನ್ಸ್ ಹಾಕ್ತೈತಿ, ಅದನ್ನ ಎಣ್ಣೆ ಒಳಗೆ ಚೆಂದಾಗ ಫ್ರೈ ಮಾಡ್ಕೊತೈತಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಹಾಕ್ರಿ, ಎಣ್ಣೆ ಒಳಗೆ ಫ್ರೈ ಮಾಡಿ. ಆಮೇಲೆ ಉಪ್ಪು ಹಾಕ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಖಾರ ಪುಡಿ ಹಾಕ್ರಿ, ಅಚ್ಚ ಖಾರ ಪುಡಿ ಹಾಕತೈತಿ, ಅರಿಶಿನ ಪುಡಿ ಹಾಕ್ರಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊರಿ. ಎಣ್ಣೆ ಒಳಗೆ ಮಿಕ್ಸ್ ಆಗಬೇಕದು. ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಹಸಿ ಬಟಾಣಿ ಹಾಕ್ರಿ, ಮಿಕ್ಸ್ ಮಾಡ್ಕೊರಿ. ಕಾಳೆಲ್ಲನೂ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು. ಮೇಲೆ ಒಂದು ಸ್ವಲ್ಪ ಕೊಕೊನಟ್ ಪೌಡರ್ ಹಾಕ್ರಿ, ಮಿಕ್ಸ್ ಮಾಡ್ಕೊರಿ ಎಲ್ಲನೂ ಚೆಂದಾಗ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಮೇಲೆ ಒಂದು ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ರಿ. ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಿರಿ ಚೆಂದಾಗ. ಚೆಂದಾಗ ಕುದಿಸ್ಬೇಕು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿಯಾಗಿರುವಂಥ ಮಟರ್ ಬೀನ್ಸ್ ಕರ್ರಿ ರೆಡಿ ಆಯ್ತು. ನೀರು ಹೋಗುವವರೆಗೂ ಕುದಿಸ್ಕೋಬೇಕು ಇದನ್ನು. ನೋಡ್ರಿ, ಹೋಮ್ ಮೇಡ್ ಬಟಾಣಿ ಬೀನ್ಸ್ ಕರ್ರಿ ರೆಡಿ.